ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿ ವಿಭಿನ್ನವಾಗಿ ಅಭಿಯಾನವನ್ನ ಕೈಗೊಂಡಿದೆ. ರಾಜ್ಯ ಬಿಜೆಪಿಯಿಂದ ಬೂಟ್ ಪೇ ಅಭಿಯಾನ ಶುರುವಾಗಿದೆ. ಈಗ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಭಾಗ್ಯ ಸಿಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿ ವಿಭಿನ್ನ ಅಭಿಯಾನವನ್ನ ಆರಂಭ ಮಾಡಿದೆ. ರಾಜ್ಯ ಬಿಜೆಪಿಯಿಂದ ಬೂಟ್ ಪೇ ಅಭಿಯಾನ ಆರಂಭ ಆಗಿರೋದು. ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿ ಹೋಗಿದೆ. ಶಾಲಾ ಮಕ್ಕಳಿಗೆ ಶೂ ನೀಡಲು ಸಹ ಹಣ ಇಲ್ಲ. ಶೂ ದಾನ ಮಾಡಲು ಬೂಟ್ ಪೇ ಸ್ಕ್ಯಾನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಲೇವಡಿಯನ್ನ ಮಾಡಿದೆ ಬಿಜೆಪಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಕೂಡ ಸಿಗ್ತಾ ಇಲ್ಲ ರೀ. ಹಾಗಾಗಿನೇ ಬಿಜೆಪಿ ವಿಪಕ್ಷವಾಗಿ ತಾನು ಏನು ಮಾಡಬೇಕು ಆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ. ಈಗ ಬೂಟ್ ಪೇ ಅಭಿಯಾನವನ್ನ ಶುರು ಮಾಡಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿ ಹೋಗಿದೆ. ಶಾಲಾ ಮಕ್ಕಳಿಗೆ ಶೂ ನೀಡೋದಕ್ಕೆ ಸಹ ಹಣ ಇಲ್ಲ ಸರ್ಕಾರದ ಬಳಿ. ಶೂ ಕೊಡೋದಕ್ಕೂ ಕೂಡ ಹಣ ಇಲ್ಲ ಸರ್ಕಾರದ ಬಳಿ. ಶೂ ದಾನ ಮಾಡಲು ಬೂಟ್ ಪೇ ಸ್ಕ್ಯಾನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಲೇವಡಿಯನ್ನ ಮಾಡಿದ್ದಾರೆ. ಮಕ್ಕಳಿಗೆ ಶೂ ಕೊಡೋದಕ್ಕೆ ಇದಕ್ಕೆ ಈ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ನೀವು ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅನ್ನೋ ನಿಟ್ಟಿನಲ್ಲಿದು. ಎಸ್ ನೋಡಿ ಅಲ್ಲಿ ಬೂಟ್ ಪೇ ಸ್ಕ್ಯಾನರ್, ಬೂಟ್ ಪೇ ಅಭಿಯಾನ ಇದು. ಬೂಟ್ ಪೇ ಅಂತ ಹೇಳಿ ಆ ಶೂನ ಮೇಲೆ ಬರೆದಿದ್ದಾರೆ. ಜೊತೆಗೆ ಒಂದು ಸ್ಕ್ಯಾನರ್ ಕೂಡ ಇದೆ. ಸರ್ಕಾರಿ ಶಾಲೆಗಳಿಗೆ ಶೂ ದಾನ ಮಾಡಲು ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ಹೇಳಿ ಬರೆದಿದ್ದಾರೆ. ಸಂಪೂರ್ಣ ದಿವಾಳಿ ಆಗಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಲಾ ಮಕ್ಕಳಿಗೆ ಶೂ ಕೊಡಲು ಹಣ ಇಲ್ಲ. ಎಷ್ಟು ವಿಭಿನ್ನವಾಗಿದೆ ಆ ಒಂದು ಅಭಿಯಾನ ಗಮನಿಸ್ತಾ ಇದ್ದೀವಿ. ಶೂ ಕೊಟ್ಟಿಲ್ಲ ಶಾಲಾ ಮಕ್ಕಳಿಗೆ, ಹಾಗಾಗಿ ಒಂದು ಅಭಿಯಾನ ಬೂಟ್ ಪೇ ಅಭಿಯಾನ ಶುರು ಮಾಡಿದ್ದಾರೆ. ಮಕ್ಕಳಿಗೆ ಶೂಗಳನ್ನು ಸಹ ಕೊಡೋದಕ್ಕೆ ದುಡ್ಡಿಲ್ಲದೆ ದಿವಾಳಿ ಆಗಿರುವ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಆ ಒಂದು ಬೂಟ್ ಮೇಲೆ ಬೂಟ್ ಪೇ ಸ್ಕ್ಯಾನರ್ ಇದೆ ನೋಡಿ. ಆ ಸ್ಕ್ಯಾನರ್ ಸರ್ಕಾರಿ ಶಾಲೆಗಳಿಗೆ ಶೂ ದಾನ ಮಾಡಲು ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ಹೇಳಿ ಆ ಸ್ಕ್ಯಾನರನ್ನು ಕೊಟ್ಟಿದ್ದಾರೆ. ಅಂದರೆ ಜನ ಕೂಡ ಸಹಾಯ ಮಾಡ್ರಪ್ಪ ಈ ಮುಖೇನ ಅನ್ನೋ ನಿಟ್ಟಿನಲ್ಲಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಹಾಕಿ ಅನ್ನೋ ನಿಟ್ಟಿನಲ್ಲಿದು. ಅಂದರೆ ಸಂಪೂರ್ಣವಾಗಿ ಸರ್ಕಾರ ದಿವಾಳಿಯಾಗಿ ಹೋಗ್ಬಿಟ್ಟಿದೆ. ಸರ್ಕಾರದ ಬಳಿ ಹಣ ಇಲ್ಲ. ಸೊ ಹಂಗಾಗಿ ನಾವು ನೀವು ಸೇರಿ ಹಣ ಹಾಕಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಬೂಟ್ ಕೊಡ್ಸೋಣ, ಶೂ ಕೊಡ್ಸೋಣ ಅನ್ನೋ ನಿಟ್ಟಿನಲ್ಲಿದು ಒಂದು ಅಭಿಯಾನ ಇದು. ಸೊ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪೇ CM ಈ ರೀತಿಯಾದಂಥ ಅಭಿಯಾನಗಳನ್ನು ಏನು ಶುರು ಮಾಡಿತ್ತಲ್ಲ ಕಾಂಗ್ರೆಸ್, ವಿಪಕ್ಷ ಆಗಿದ್ದಂಥ ಕಾಂಗ್ರೆಸ್, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಬೂಟ್ ಪೇ ಅಭಿಯಾನ ಶುರು ಮಾಡಿರೋದು ವಿಪಕ್ಷ ಬಿಜೆಪಿ. ಒಟ್ಟಾರೆ ಸರ್ಕಾರದ ಬಳಿ ಹಣ ಇಲ್ಲ, ದಿವಾಳಿಯಾಗಿ ಹೋಗ್ಬಿಟ್ಟಿದೆ. ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಕೊಡೋದಕ್ಕೂ ಕೂಡ ಈ ಸರ್ಕಾರ ಮೀನಾಮೇಷ ಎನಿಸ್ತಾ ಇದೆ. ಅಂದರೆ ಸರ್ಕಾರದ ಜೇಬು ಖಾಲಿಯಾಗಿ ಹೋಗಿದೆ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಮನದಟ್ಟು ಮಾಡುವಂಥ ಕೆಲಸ ಇದು.